ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಇಸ್ರೇಲ್ ಹಾಗೇನೆ ಅವರು ತಮ್ಮ ಶತ್ರುಗಳು ಎಲ್ಲೇ ಅಡಗಿದ್ರು ಅವರಿಗಾಗಿ ಕಾದು ಕೂತು ಅವರು ಬಿಲಗಳಿಂದ ಹೊರಬಂದ ನಂತರ ಹೊಡೆದು ಹಾಕ್ತಾರೆ. ಇನ್ನು ಕೆಲವೊಮ್ಮೆ ಆ ಬಿಲಗಳಿಗೆ ಮಿಸೈಲನ್ನು ನುಗ್ಗಿಸಿ ಶತ್ರುಗಳು ಕೂತಿರುವಲ್ಲೇ ಅವರನ್ನ ಬಡಿದು ಹಾಕ್ತಾರೆ. ಈಗ ಅದೇ ಕೆಲಸವನ್ನ ಇಸ್ರೇಲ್ ಮುಂದುವರಿಸಿದೆ. ಒಂದ್ ಕಡೆ ಇರಾನ್ನ ಮೇಲೆ ಭಾರಿ ದಾಳಿ ಮಾಡ್ತಾ ಇರೋ ಇಸ್ರೇಲ್ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಂಗಳವಾರ ರಾತ್ರಿ ಕೂಡ ತೆಹ್ರಾನ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ದಾಳಿಗಳನ್ನು ನಡೆಸಿರೋ ಇಸ್ರೇಲ್ ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಪ್ರಾರಂಭ ಮಾಡಿದೆ. ಹಾಗಾದ್ರೆ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಲೆಬನಾನ್ ಕಡೆಗೆ ತಿರುಗೋದಿಕ್ಕೆ ಕಾರಣ ಏನು? ಅಲ್ಲಿ ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳಿಂದ ಇರಾನ್ ಉರಿದು ಬೀಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಮತ್ತು ಅದರ ಪ್ರಾಕ್ಸಿಗಳ ವಿರುದ್ಧ ಮುರುಕೊಂಡು ಬಿದ್ದಿದೆ. ಇಲ್ಲಿವರೆಗೂ ಇರಾನ್ನ ತೈಲ ಸಂಗ್ರಹಾಗಾರಗಳು, ನ್ಯೂಕ್ಲಿಯರ್ ಫೆಸಿಲಿಟಿಗಳು, ಸೇನಾ ನೆಲೆಗಳು, ಮಿಸೈಲ್ ಲಾಂಚರ್ಗಳು, ಡ್ರೋನ್ ಫ್ಯಾಕ್ಟರಿಗಳು, ಹೀಗೆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿಯಾಗಿಸಿಕೊಂಡೇ ದಾಳಿಗಳನ್ನು ಮಾಡ್ತಾ ಬಂದ ಇಸ್ರೇಲ್ ಆಗೊಮ್ಮೆ ಈಗೊಮ್ಮೆ ಇರಾನಿನ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೂ ಕೂಡ ಹೂರ್ ಟಿಕೆಟ್ ಅನ್ನ ಕೊಡ್ತಾ ಇತ್ತು. ಇಲ್ಲಿ ಇಸ್ರೇಲ್ ತಾನು ನಾಗರಿಕ ವಸತಿಗಳ ಮೇಲೆ ದಾಳಿಗಳನ್ನು ನಡೆಸ್ತಾ ಇಲ್ಲ, ಬದಲಾಗಿ 2,000ಕ್ಕೂ ಅಧಿಕ ಟಾರ್ಗೆಟ್ಗಳನ್ನು ಮಾತ್ರ ನಾವು ಹೊಡೆದು ಹಾಕಿದೀವಿ ಅಂತ ಹೇಳ್ತಾ ಇದೆ. ಆದರೆ ಇದನ್ನ ಇರಾನ್ ಒಪ್ತಾ ಇಲ್ಲ. ಇಸ್ರೇಲ್ ಇಲ್ಲಿವರೆಗೆ ಸುಮಾರು 10,000 ಟಾರ್ಗೆಟ್ಗಳನ್ನು ಹಿಟ್ ಮಾಡಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಂದ್ರೆ ಇಸ್ರೇಲ್ 10,000ಕ್ಕೂ ಅಧಿಕ ಬಾಂಬುಗಳು, ಮಿಸೈಲ್ಗಳನ್ನ ಇರಾನ್ನ ಮೇಲೆ ಹಾಕಿರೋ ಆರೋಪವನ್ನ ಇರಾನ್ ಮಾಡ್ತಾ ಇದೆ. ಈ ದಾಳಿಗಳಲ್ಲಿ 1,300ಕ್ಕೂ ಅಧಿಕ ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನ ಇರಾನ್ ಕೊಡ್ತಾ ಇದ್ದು, ಇದೆಲ್ಲದಕ್ಕೆ ಉತ್ತರ ಕೊಡೋದಾಗಿ ಅದು ಅಬ್ಬರಿಸ್ತಾ ಇದೆ. ಇನ್ನು ತನ್ನ ಮೇಲಾಗ್ತಾ ಇರೋ ದಾಳಿಗಳಿಗೆ ಪ್ರತೀಕಾರ ಹೇಳೋ ಮೂಡಲ್ಲಿರೋ ಇರಾನ್ ಇಸ್ರೇಲ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳು, ಡಿಸಾಲಿನೇಷನ್ ಪ್ಲಾಂಟ್ಗಳು ಸೇರಿದ ಹಾಗೆ ಟೆಲ್ ಅವೀವ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ಮತ್ತು ಇಸ್ರೇಲಿನ ಗಣ್ಯಾತಿ ಗಣ್ಯರುಳಿಯುವ ಬಂಕರ್ಗಳನ್ನು ಕೂಡ ಹೊಡೆದು ಹಾಕಿದೀವಿ ನಾವು ಅಂತ ಹೇಳ್ಕೊಳ್ತಾ ಇದೆ. ಆದರೆ ಈ ದಾಳಿಗಳ ಬಗ್ಗೆ ಇಸ್ರೇಲ್ ಇದುವರೆಗೆ ಏನನ್ನೂ ಹೇಳಿಲ್ಲ. ಟೆಲ್ ಅವೀವ್ನ ನಾಗರಿಕ ವಸತಿಗಳ ಮೇಲೆ ಒಂದಷ್ಟು ಮಿಸೈಲ್ ಡೆಬ್ರಿಗಳು ಬೀಳ್ತಾ ಇವೆ. ಅಲ್ಲಿ ಏರ್ ಡಿಫೆನ್ಸ್ ಕಣ್ಣು ತಪ್ಪಿಸಿ 1-2 ಮಿಸೈಲ್ಗಳು ಇಸ್ರೇಲ್ ಮೇಲೂ ಬಿದ್ದಿವೆ. ಆದರೆ ಇರಾನ್ ಹೇಳಿಕೊಳ್ತಿರೋ ಹಾಗೆ ಭಾರಿ ಪ್ರಮಾಣದ ದಾಳಿಗಳು, ಸಾವು ನೋವುಗಳು ಇಸ್ರೇಲ್ ಅಲ್ಲಿ ಆಗ್ತಾ ಇಲ್ಲ. ನಮ್ಮ ಏರ್ ಡಿಫೆನ್ಸ್ ಇರಾನಿನ ಮಿಸೈಲ್ ದಾಳಿಯನ್ನ ಮಟ್ಟ ಹಾಕೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಇಸ್ರೇಲ್ ಇಲ್ಲಿ ಹೇಳ್ಕೊಂಡಿದೆ. ಇದರ ಜೊತೆಗೆ ಇರಾನ್ನ ಡ್ರೋನ್ಗಳು ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಬಂದ್ರು ಐರನ್ ಡೋಮುಗಳು ಅವುಗಳನ್ನ ಹೊಡೆದು ಹಾಕತ್ವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪ, ದಾಳಿ ಪ್ರತಿದಾಳಿಗಳನ್ನ ಪರಸ್ಪರರು ನಡೆಸ್ಕೊಳ್ತಾ ಇರುವಾಗಲೇ ಇಸ್ರೇಲ್ ತನ್ನ ಗಮನವನ್ನ ಇರಾನ್ನ ಪ್ರಾಕ್ಸಿ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾದ ಕಡೆಗೆ ತಿರುಗಿಸಿದೆ. ಗೆಳೆಯರೆ, ಈ ಹೆಜ್ಬುಲ್ಲಾ ಅನ್ನೋದು ಇಸ್ರೇಲ್ ಪಾಲಿಗೊಂದು ದುಸ್ವಪ್ನದ ಹಾಗೆ ತುಂಬಾ ವರ್ಷಗಳಿಂದ ಕಾಡ್ತಾ ಇರೋ ಉಗ್ರ ಸಂಘಟನೆ. ಇಸ್ರೇಲ್ ಹೆಜ್ಬುಲ್ಲಾದ ಪ್ರಮುಖರನ್ನೆಲ್ಲ ಹೊಡೆದು ಹಾಕಿರಬಹುದು. ಈ ಹಿಂದಿನ ನಾಯಕ ಹಸನ್ ನಸ್ರಲ್ಲಾನನ್ನ ಕೊಂದಿರಬಹುದು. ಈಗಿನ ನಯೀಮ್ ಖಾಸಿಂನನ್ನ ಕೂಡ ಹೊಡೆದು ಹಾಕಿದೀವಿ ನಾವು ಅಂತ ಹೇಳ್ತಾ ಇರಬಹುದು. ಆದ್ರೆ ಹೆಜ್ಬುಲ್ಲಾ ಇವತ್ತಿಗೂ ಶಕ್ತಿಯುತವಾಗಿ ಉಳ್ಕೊಂಡಿದೆ. ಅದಕ್ಕೆ ಕಾರಣ ಇರಾನ್. ಇಲ್ಲಿ ಇರಾನ್ ಹೆಜ್ಬುಲ್ಲಾಗೆ ಪ್ರತಿ ವರ್ಷ ಇಂತಿಷ್ಟು ಅಂತ ಹಣವನ್ನು ಕೊಡುತ್ತೆ. ಜೊತೆಗೆ ಹೆಜ್ಬುಲ್ಲಾ ಲೆಬನಾನ್ನಲ್ಲಿ ಪ್ಯಾರಲಲ್ ಸರ್ಕಾರವನ್ನ ನಡೆಸ್ತಾ ಇದೆ. ಅವರಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಫಂಡ್ ಅನ್ನು ಕೂಡ ತಗೋತಾರೆ. ಕತಾರ್ನಂಥ ದೇಶಗಳು ಕೂಡ ಇವರಿಗೆ ಹಣವನ್ನ ಕೊಡ್ತಾ ಹೋಗುತ್ತವೆ. ಹಾಗೆ ಡ್ರಗ್ ಟ್ರಾಫಿಕಿಂಗ್, ಆಯುಧಗಳ ಅಕ್ರಮ ಮಾರಾಟದಿಂದ ಕೂಡ ಹೆಜ್ಬುಲ್ಲಾಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಬರ್ತಾ ಇದೆ. ಹೀಗಾಗಿನೇ ಅವರು ಲೆಬನಾನ್ನ ಆಡಳಿತವನ್ನ ನೋಡ್ಕೊಳ್ತಾ ಇರೋ ಸರ್ಕಾರಕ್ಕೆ ಕೂಡ ಸವಾಲೊಡ್ಡಿ ಅಧಿಕಾರವನ್ನ ತಮ್ಮ ಕೈಯಲ್ಲಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಭಯೋತ್ಪಾದಕ ಸಂಘಟನೆ ಅನ್ನೋ ಹಣೆಪಟ್ಟಿಯನ್ನು ಕೂಡ ಈ ಹೆಜ್ಬುಲ್ಲಾ ಕಟ್ಟಿಕೊಂಡಿದೆ. ಇವರಿಗೆ ಆಯುಧ ತಂತ್ರಜ್ಞಾನವನ್ನ ಇಷ್ಟು ದಿನ ಕೊಡ್ತಾ ಹೋಗ್ತಾ ಇದ್ದದ್ದು ಇದೇ ಇರಾನ್. ಇನ್ನು ಹೆಜ್ಬುಲ್ಲಾ ಲೆಬನಾನ್ನಲ್ಲಿ ಚುನಾವಣೆಗಳಲ್ಲಿ ಕೂಡ ಭಾಗಿಯಾಗುತ್ತೆ. ಹೆಜ್ಬುಲ್ಲಾ ಬೆಂಬಲಿತ ಪಕ್ಷದ ಸದಸ್ಯರಲ್ಲಿ ಗೆದ್ದೂ ಬಂದಿದ್ದಾರೆ. ಹೀಗಾಗಿ ಹೆಜ್ಬುಲ್ಲಾ ಅನ್ನೋದು ಇವತ್ತು ಕೇವಲ ಭಯೋತ್ಪಾದಕ ಸಂಘಟನೆಯಾಗಿ ಮಾತ್ರ ಉಳ್ಕೊಳ್ಳದೆ ಅದು ರಾಜಕೀಯ ಸಂಘಟನೆಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ಇಂಥ ಹೆಜ್ಬುಲ್ಲಾ 90ರ ದಶಕದಿಂದಲೂ ಇಸ್ರೇಲ್ ಅನ್ನ ಕಾಡ್ತಲೇ ಬರ್ತಾ ಇದೆ. ಈ ಹಿಂದೆ ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಮಾಡಿದ ದಾಳಿಗಳಲ್ಲಿ ಇಸ್ರೇಲ್ಗೆ ಸಂಪೂರ್ಣ ಯಶಸ್ಸು ಸಿಕ್ಕಿರಲಿಲ್ಲ. ಹೀಗಾಗಿನೇ ಅವರ ವಿರುದ್ಧ ನೇರ ದಾಳಿಗಳನ್ನು ಮಾಡದೆ ಮೊಸಾದ್ ಅನ್ನ ಬಳಸಿ ಹೆಜ್ಬುಲ್ಲಾದ ನಾಯಕರನ್ನೇ ಇಸ್ರೇಲ್ ಎಲಿಮಿನೇಟ್ ಮಾಡ್ತಾ ಹೋಯಿತು. ಈ ಹಿಂದೆ ಗಾಜಾದಲ್ಲಿ ಹಮಾಸ್ ವಿರುದ್ಧ ಯುದ್ಧ ನಡೀತಿದ್ದಾಗ ಇಸ್ರೇಲ್ ಹೆಜ್ಬುಲ್ಲಾದ ಚೀಫುಗಳನ್ನ ಹುಡುಕಿ ಹೊಡೆದು ಹಾಕ್ತು. ಈಗ ಮತ್ತೆ ಇಸ್ರೇಲ್ ಆ ಹೆಜ್ಬುಲ್ಲಾದ ಮೇಲೆ ಮುರುಕೊಂಡು ಬಿದ್ದಿದೆ. ಇದಕ್ಕೆ ಕಾರಣ ಇರಾನ್ನಿಂದ ಬರ್ತಾ ಇರೋ IRGC ನಾಯಕರಿಗೆ, ಒಂದಷ್ಟು ರಾಜಕೀಯ ಮುಖಂಡರಿಗೆ ಈ ಹೆಜ್ಬುಲ್ಲಾ ಆಶ್ರಯವನ್ನು ಕೊಡ್ತಾ ಇದೆ ಅನ್ನೋದು. ಈ ಮೂಲಕ
ಇರಾನಿನ ಪಾಲಿಗೆ ಹೆಜ್ಬುಲ್ಲಾದ ಅಡ್ಡೆಗಳು ಸೇಫ್ ಹೌಸ್ಗಳಾಗಿ ಬದಲಾಗ್ತಾ ಇವೆ ಅನ್ನೋದನ್ನ ಇಸ್ರೇಲ್ ಗಮನಿಸ್ತಾ ಇದೆ. ಹೀಗಾಗಿ ಆ ನೆಲದ ಮೇಲೆ, ಆ ಪಡೆಗಳ ಮೇಲೆ ಮತ್ತೆ ದಾಳಿಗಳನ್ನ ಇಸ್ರೇಲ್ ಆರಂಭ ಮಾಡಿದೆ. ಕೆಳಗೆ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಗಳು ಶುರುವಾದ ನಂತರ ಸುಮಾರು 7-10 ಲಕ್ಷದಷ್ಟು ಜನ ಲೆಬನಾನ್ನಿಂದ ಸಿರಿಯಾಗೆ ವಲಸೆ ಹೋಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇಸ್ರೇಲ್ನ IDF ತನ್ನ ಭೂಸೇನೆಯನ್ನ ಲೆಬನಾನ್ನ ಒಳಗೆ ನುಗ್ಗಿಸಿ ಕಾರ್ಯಾಚರಣೆಯನ್ನ ಮಾಡಿಸ್ತಾ ಇದೆ. ಅವರು ದಕ್ಷಿಣ ಲೆಬನಾನ್ನಲ್ಲಿ, ಅದರಲ್ಲೂ ಹೆಜ್ಬುಲ್ಲಾದ ಹಿಡಿತಾ ಇರೋ ಪ್ರದೇಶಗಳನ್ನ ಕ್ಲೀನ್ ಮಾಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಏರ್ ಸ್ಟ್ರೈಕ್ಗಳು ಕೂಡ ಅಲ್ಲಿ ಆಗ್ತಾ ಇವೆ. ಇಂಥದ್ದೇ ಒಂದು ಏರ್ ಸ್ಟ್ರೈಕ್ ಈಗ ಇರಾನ್ನ ನಿದ್ದೆಗೆಡು ಹಾಗೆ ಮಾಡ್ತಾ ಇದೆ. ಇಲ್ಲಿ ಇಸ್ರೇಲ್ ಲೆಬನಾನ್ನಲ್ಲಿ ಈಗ ಶುರು ಮಾಡಿರೋ ಭಯಾನಕ ದಾಳಿಯ ಬಗ್ಗೆ ಹೇಳೋದಕ್ಕೂ ಮೊದಲು ಈ ಲೆಬನಾನ್ನ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಲೆಬನಾನ್ ಪಶ್ಚಿಮ ಏಷ್ಯಾದ ಈ ದೇಶ ಮೆಡಿಟರೇನಿಯನ್ ಸಮುದ್ರದ ಪಕ್ಕದಲ್ಲಿದೆ. ಸಿರಿಯಾ ಹಾಗೂ ಇಸ್ರೇಲ್ಗಳನ್ನ ಗಡಿಯಾಗಿ ಹೊಂದಿರುವ ಲೆಬನಾನ್ 10,452 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾಗೇನೆ ಅಲ್ಲಿ 5 ಮಿಲಿಯನ್ಗೂ ಅಧಿಕ ಮಂದಿ, ಅಂದ್ರೆ 50 ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ. ಈ ಲೆಬನಾನ್ನಲ್ಲಿ 5,000 ವರ್ಷಗಳ ಹಿಂದೆನೆ ಜನವಸತಿ ಇತ್ತು ಅನ್ನೋದನ್ನ ಪುರಾತತ್ವ ಸಾಕ್ಷಿಗಳು ಹೇಳ್ತಾ ಇವೆ. ಪರ್ಷಿಯಾ, ಗ್ರೀಸ್, ರೋಮ್, ಬೈಜೆಂಟೈನ್, ರಶೀದುನ್ ಖಿಲಾಫತ್, ಉಮಯೂದ್, ಅಬಾಸಿಡ್ಸ್, ಅಯೂಬಿಡ್ಸ್, ಮಾಮುಲ್ಕಗಳ ಆಳ್ವಿಕೆಯನ್ನು ಕೂಡ ಈ ನೆಲ ಕಂಡಿದೆ. ಹಾಗೆಯೇ 15ನೇ ಶತಮಾನದ ನಂತರ ಇದು ಆಟೋಮನ್ ಸಾಮ್ರಾಜ್ಯದ ಹಿಡಿತಕ್ಕೆ ಕೂಡ ಸಿಕ್ಕಿತ್ತು. ಆದರೆ 1ನೇ ಮಹಾಯುದ್ಧದಲ್ಲಿ ಆಟೋಮನ್ ಸಾಮ್ರಾಜ್ಯದ ಪತನದ ನಂತರ ಲೆಬನಾನ್ ಮತ್ತು ಸಿರಿಯಾಗಳು ಫ್ರಾನ್ಸ್ನ ಕೈವಶ ಆದವು. ಒಂದು ಕಾಲದಲ್ಲಿ ಲೆಬನಾನ್ ಅನ್ನ ಪ್ಯಾರಿಸ್ ಆಫ್ ಈಸ್ಟ್ ಅಂತ ಕರೀತಾ ಇದ್ರು. ಇನ್ನು ಈ ಲೆಬನಾನ್ನಲ್ಲಿನ ಒಟ್ಟು ಜನಸಂಖ್ಯೆ ಪೈಕಿ 95% ಅರಬರು, 4% ಆರ್ಮೇನಿಯನರು ಹಾಗೂ 1% ಬೇರೆ ಮತಧರ್ಮಗಳ ಜನ ಇದ್ದಾರೆ. ಇನ್ನು ಈ 95% ಅರಬರಿದ್ದಾರೆ ನೋಡಿ, ಅವರಲ್ಲಿ 53% ಮುಸ್ಲಿಮರಿದ್ದಾರೆ. ಅವರಲ್ಲಿ ಶಿಯಾ ಮತ್ತು ಸುನ್ನಿಗಳು ಸರಿಸಮಾನವಾಗಿದ್ದಾರೆ. ಹಾಗೇನೆ 41% ಕ್ರೈಸ್ತರು ಕೂಡ ಅಲ್ಲಿ ವಾಸ ಮಾಡ್ತಾರೆ. 5% ಡ್ರೋಸ್ ಜನಾಂಗ ಅಲ್ಲಿದೆ. ಇನ್ನುಳಿದ ಮತದವರು ಹಾಗೆ ಯಾವುದೇ ಮತಧರ್ಮಗಳಿಗೆ ನಾನು ಸೇರಿಲ್ಲ ಅನ್ನೋವರ ಸಂಖ್ಯೆ ಅಲ್ಲಿ ತುಂಬಾ ಕಡಿಮೆ ಇದೆ. ಇಂಥ ಲೆಬನಾನ್ನ ರಾಜಧಾನಿ ಬೈರೂತ್ ನಗರ. ಗೆಳೆಯರೆ, ಈಗ ಇಸ್ರೇಲ್ನ ದಾಳಿಗೆ ತುತ್ತಾಗ್ತಾ ಇರೋದು ಇದೇ ಬೈರೂತ್. ಇಷ್ಟು ದಿನ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ, ಅಂದರೆ ಶಿಯಾ ಮುಸ್ಲಿಮರು ಹೆಚ್ಚಾಗಿರುವ ಹಾಗೂ ಹೆಜ್ಬುಲ್ಲಾದ ನೆಲೆಗಳೇ ಇರುವ ಪ್ರದೇಶಗಳಲ್ಲಿ ದಾಳಿಗಳನ್ನು ಸಂಘಟಿಸ್ತಾ ಇದ್ದ ಇಸ್ರೇಲ್ನ IDF ಈಗ ಇದ್ದಕ್ಕಿದ್ದಂತೆ ಬೈರೂತ್ನ ಪಶ್ಚಿಮ ಭಾಗದ ಮೇಲೆ ದಾಳಿಗಳನ್ನು ಶುರು ಮಾಡಿದೆ. ಕೆಲ ದಿನಗಳ ಹಿಂದೆ ಅಲ್ಲಿನ ಪ್ರತಿಷ್ಠಿತ ಹೋಟೆಲ್ನ ಮೇಲೆ ಇಸ್ರೇಲ್ನ ಮಿಸೈಲ್ ಒಂದು ಬಂದು ಬಿತ್ತು. ಈ ದಾಳಿಯನ್ನ ಇರಾನ್ ತೀವ್ರವಾಗಿ ಖಂಡಿಸಿತು. ಈ ಸೂಚನೆಯನ್ನ ಗಮನಿಸಿದ ಇಸ್ರೇಲ್ 1-2 ದಿನ ಲೆಬನಾನ್ನ ಪರಿಸ್ಥಿತಿಯನ್ನ ಗುಪ್ತಚರರ ಮೂಲಕ ಸಂಗ್ರಹಿಸುವ ಕೆಲಸವನ್ನು ಮಾಡಿತು. ಆಗ ಗೊತ್ತಾದ ಅಂಶ ಅಂದ್ರೆ ಇರಾನ್ನ ಪ್ರಮುಖ ನಾಯಕರಿಗೆ ಹೆಜ್ಬುಲ್ಲಾ ಆಶ್ರಯವನ್ನು ಕೊಡ್ತಾ ಇದೆ ಅನ್ನೋದು. ಅವರನ್ನ ಬೈರೂತ್ ಅಲ್ಲಿ ಇಡಲಾಗಿದೆ ಅಂತ ಇಸ್ರೇಲ್ಗೆ ಗೊತ್ತಾಯ್ತು. ಸೊ ಇಸ್ರೇಲ್ನ ಟಾರ್ಗೆಟ್ ಅಲ್ಲಿ ಫಿಕ್ಸ್ ಆಯ್ತು. ಅವರು ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಬೆಳಗ್ಗೆ ಬೈರೂತ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನ ಮಾಡಿದ್ದಾರೆ. ಈ ದಾಳಿಯಲ್ಲಿ ಇರಾನ್ನ 4 ಪ್ರಮುಖ ನಾಯಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ನಾಯಕರು ಯಾರು ಅನ್ನೋ ಗುಟ್ಟನ್ನ ಇರಾನ್ ಕೂಡ ಬಿಟ್ಟುಕೊಟ್ಟಿಲ್ಲ. ಅದರ ಬಗ್ಗೆ ಇಸ್ರೇಲ್ ಕೂಡ ಏನನ್ನೋ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಈ ದಾಳಿಗಳನ್ನ ತೀವ್ರವಾಗಿ ಖಂಡಿಸ್ತಾ ಇರೋ ಇರಾನ್ ಮಾತ್ರ ಇಸ್ರೇಲಿನ ಮೇಲೆ ಹೆಜ್ಬುಲ್ಲಾಗಳ ಮೂಲಕವೇ ನಾವು ದಾಳಿಗಳನ್ನ ಮುಂದುವರಿಸ್ತಾ ಹೋಗ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸೊ ಅಲ್ಲಿ ಇರಾನ್ನ ಪ್ರಮುಖ ನಾಯಕರು ಹೂರ್ ಯಾತ್ರೆಗೆ ಹೊರಟು ಹೋಗಿದ್ದಾರೆ ಅನ್ನೋದು ಇದರಿಂದ ಪಕ್ಕಾ ಆಗ್ತಾ ಇದೆ. ಇದರ ಜೊತೆ ಹೆಜ್ಬುಲ್ಲಾದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳನ್ನ ಇಸ್ರೇಲ್ ನಾಶ ಮಾಡ್ತಾ ಹೋಗ್ತಾ ಇದೆ. ಹಾಗೆ ಗುಪ್ತಚರ ಮಾಹಿತಿಗಳನ್ನ ಆಧರಿಸಿ ಹೆಜ್ಬುಲ್ಲಾದ ವೆಪನ್ ಡಿಪೋಗಳ ಮೇಲೆ ಕೂಡ ಇಸ್ರೇಲ್ ದಾಳಿಗಳನ್ನ ಮಾಡ್ತಾ ಇದೆ. ಒಟ್ಟಾರೆ ಇಸ್ರೇಲ್ ಈ ಬಾರಿ ಇರಾನ್ನ ನಾಯಕರನ್ನ ಎಲ್ಲಿದ್ರೂ ಬಿಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಅದರ ಜೊತೆ ಇಲ್ಲಿ ಹೆಂಗೂ ಕ್ಲೀನಿಂಗ್ ಆಪರೇಷನ್ ಅನ್ನ ಶುರು ಮಾಡಿ ಆಗಿದೆ. ಇಸ್ಲಾಮಿಕ್ ರೆಜಿಮ್ ಅನ್ನ ಒಂದೇ ಅಲ್ಲ, ಅದರ ಪ್ರಾಕ್ಸಿಗಳನ್ನು ಕೂಡ ಸಂಪೂರ್ಣವಾಗಿ ತೊಳೆದು ಬಿಡೋಣ ಅಂತ ಇಸ್ರೇಲ್ ಹೊರಟಂತೆ ಕಾಣ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇಸ್ರೇಲ್ ಹೆಜ್ಬುಲ್ಲಾದ ಮೇಲೆ ಮಾಡ್ತಾ ಇರೋ ದಾಳಿಯ ಆಫ್ಟರ್ ಎಫೆಕ್ಟ್ಸ್ ಹೇಗಿರುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಇಸ್ರೇಲ್, ಇರಾನ್ ಹಾಗೂ ಅದರ ಪ್ರಾಕ್ಸಿಗಳ ವಿರುದ್ಧ ನಡೀತಿರೋ ದಾಳಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.